ಮಗನ ಮದುವೆಯೆಂದೇ 121 ಸಾಮೂಹಿಕ ವಿವಾಹ. ಅಕ್ಬರ್ ಪಾಷಾರ ಮಾನವೀಯ ಕಾರ್ಯಕ್ಕೆ ಶ್ಲಾಘನೆ. ಗುತ್ತಿಗೆದಾರ ಅಕ್ಬರ್ ಪಾಷಾ ಅವರು ತಮ್ಮ ಮಗ ಆತಿಫ್ ಪಾಷಾರ ಮದುವೆ ದಿನವಾದ ಜನವರಿ 18ರಂದು ಮುಸ್ಲಿಂ ಸಮುದಾಯದ ಬಡವರಿಗಾಗಿ 121 ಸಾಮೂಹಿಕ ವಿವಾಹವನ್ನು ಆಯೋಜಿಸುವ ಮೂಲಕ ಮಾದರಿಯ ಕೆಲಸವನ್ನು ಮಾಡಿದ್ದಾರೆ ಎಂದು ದಾರುಸುಲಾಂ ಫೌಂಡೇಶನ್ ಕಮಿಟಿಯ ಸದಸ್ಯ ಜಿಶಾನ್ ಸಿದ್ದಿಕಿ ಹೇಳಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಅಲ್ಫರ್ಖಾನ್ ಶಾಲೆಯ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಸ್ಲಿಂ ಸಮುದಾಯದಲ್ಲಿ ಅನೇಕ ಬಡ ಕುಟುಂಬಗಳು ಆರ್ಥಿಕ ಸಮಸ್ಯೆಯಿಂದ ಮದುವೆ ನಡೆಸಲು ಕಷ್ಟಪಡುತ್ತಿರುವ ಹಿನ್ನೆಲೆಯಲ್ಲಿ ಅವರನ್ನು ಆರ್ಥಿಕವಾಗಿ ಸಬಲರನ್ನಾಗಿಸುವ ಉದ್ದೇಶದಿಂದ ಅಕ್ಬರ್ ಪಾಷಾ ಅವರು ಈ ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದ ಪ್ರಾಮುಖ್ಯತೆ ಏನು ಅಂತ ಹೇಳಿದರೆ, ಈ ಕಾರ್ಯಕ್ರಮದಲ್ಲಿ ಸಾಮುದಾಯಿಕ ಭಾಗಿತ್ವವನ್ನು ನಾವು ಕಾಣಬಹುದಾಗಿದೆ. ಈ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಏನಿದೆ, ಎಲ್ಲ ಸಂಘಟನೆಗಳು, ಇಲ್ಲಿರ್ತಕ್ಕಂಥ ಮಾನ್ವಿಯಲ್ಲಿರುವಂಥ ಹಲವಾರು ಯುವ ಜನರ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳ ಜೊತೆಗೆ ಇಲ್ಲಿರ್ತಕ್ಕಂಥ ಮೆಕ್ಯಾನಿಕ್ ಅಸೋಸಿಯೇಷನ್ ಆಗಲಿ, ಟೂ ವೀಲರ್ ಮೆಕ್ಯಾನಿಕ್ ಅಸೋಸಿಯೇಷನ್ ಆಗಲಿ, ಟೇಲರ್ ಅಸೋಸಿಯೇಷನ್ಗಳಾಗಲಿ, ಇಲ್ಲಿರ್ತಕ್ಕಂಥ ಉಲಮಾಗಳಾಗಲಿ ವಾಲಂಟಿಯರ್ ಆಗಿ ನಾವು ಈ ಕೆಲಸದಲ್ಲಿ ಭಾಗವಹಿಸ್ತೀವಿ ಅಂಥೇಳಿ ಅವರು ಮುಂದೆ ಬಂದು ವಾಲಂಟಿಯರ್ ಆಗಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಲಿಕ್ಕೆ ತಯಾರಾಗಿರುವಂಥದ್ದು ಭಾಳ ಸಂತೋಷದ ವಿಷಯ. ಈ ಕಾರ್ಯಕ್ರಮ ಏನಿದೆ, ಇಂತಹ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ಹರಡಲಿ ಮತ್ತು ಇಲ್ಲಿರ್ತಕ್ಕಂಥ ಈ ಕಾರ್ಯಕ್ರಮಗಳು ರಾಜ್ಯದ ಬೇರೆ ಬೇರೆ ಮೂಲೆಗೂ ಇದು ಹೋಗಲಿ ಅಂತೇಳಿ ನಾವು ಆಶಿಸ್ತೇವೆ. ಅದರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಆರ್ಥಿಕವಾಗಿ ಹಿಂದುಳುವಿಕೆ ಅಂತ ನಾವೇನು ಹೇಳ್ಕೊಳ್ತೀವಿ, ಅಂಥ ಒಂದು ಸಂದರ್ಭದಲ್ಲಿ ದುಂದು ವೆಚ್ಚವನ್ನು ಕಡಿವಾಣ ಹಾಕುವುದಾಗಲಿ, ಈ ಮದುವೆ ಹೆಸರಿನಲ್ಲಿ ಆಗ್ತಾ ಇರುವಂಥ ಈ ಎಕ್ಸ್ಟ್ರಾ ಖರ್ಚುಗಳನ್ನು ನಿಭಾಯಿಸಲು ಇವತ್ತು ಹಲವಾರು ಕುಟುಂಬಗಳು ಪರದಾಡ್ತಾ ಇರುವಾಗ ಇಂಥ ಸಾಮುದಾಯಿಕ ಮತ್ತು ಸಾಮೂಹಿಕ ವಿವಾಹಗಳೇನಿದ್ದಾವೆ ಅದು ಒಳ್ಳೆಯ ಮಾರ್ಗ ಅಂತ ನಮಗನಿಸುತ್ತೆ. ಇದು ಎಲ್ಲ ಕಡೆಗಳಲ್ಲಿ ಪಸರಿಸಲಿ ಅಂತೇಳಿ ನಾವು ಆಶಿಸ್ತಾ ಇದ್ದೀವಿ. ಧನ್ಯವಾದ.